ಸನ್ರೈಸ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ವಿಷ್ಣುವರ್ಧನ್ ಅವರಿಗೆ ಬಂಧನ ಸಿನಿಮಾ ಮಾಡಲು ಇಷ್ಟವಿಲ್ಲದಿದ್ದರೂ ಬಲವಂತದಿಂದ ಮಾಡಿಸಿದರು. ಇಷ್ಟವಿಲ್ಲದೆ ಮಾಡಿದ ಸಿನಿಮಾ ಕೊನೆಗೆ ಕಲೆಕ್ಷನ್ ಮಾಡಿದ್ದು ಎಷ್ಟು ಗೊತ್ತಾ? ಸಾಹಸಸಿಂಹನಿಗೆ ಕಣ್ಣೀರು ಹಾಕುವ ಪಾತ್ರವೇ. 1980ರ ದಶಕದ ಆರಂಭ. ಕನ್ನಡ ಚಿತ್ರರಂಗದಲ್ಲಿ ವಿಷ್ಣುವರ್ಧನ್ ಎಂದರೆ ಬರೀ ಆಕ್ಷನ್, ಬರೀ ಆರ್ಭಟ. ಸಾಹಸಸಿಂಹ ಎಂಬ ಬಿರುದು ಅವರ ಹೆಸರಿನೊಂದಿಗೆ ಅಂಟಿಕೊಂಡಿತ್ತು. ಜನರು ಅವರನ್ನು ಗನ್ ಹಿಡಿದು ವಿಲನ್ಗಳ ಎದೆಯುಬ್ಬಿಸಿ ನಿಲ್ಲುವ ಖಡಕ್ ಪಾತ್ರದಲ್ಲಿ ನೋಡಲು ಮುಗಿಬೀಳುತ್ತಿದ್ದರು. ಹೀಗಿರುವಾಗ ಅವರ ಬಾಲ್ಯದ ಸ್ನೇಹಿತ ಮತ್ತು ಪ್ರಸಿದ್ಧ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಒಂದು ಕಥೆಯೊಂದಿಗೆ ವಿಷ್ಣುವರ್ಧನ್ ಬಳಿ ಬಂದರು. ಅದೇ ಬಂಧನ. ನಾನು ಈ ಸಿನಿಮಾ ಮಾಡಲ್ಲ, ನೀನು ಲಾಸ್ ಆಗ್ತೀಯ. ರಾಜೇಂದ್ರ ಸಿಂಗ್ ಬಾಬು ಕತೆ ಹೇಳಿ ಮುಗಿಸಿದ ತಕ್ಷಣ ವಿಷ್ಣುವರ್ಧನ್ ಅವರ ಪ್ರತಿಕ್ರಿಯೆ ಹೀಗಿತ್ತು. ಬಾಬು, ಜನ ನನ್ನನ್ನು ಬಡಿಯೋದನ್ನ ನೋಡೋಕೆ ಇಷ್ಟಪಡ್ತಾರೆ. ಆದ್ರೆ ನೀನ್ ಹೇಳಿರೋ ಕಥೆಯಲ್ಲಿ ನಾನೊಬ್ಬ ಡಾಕ್ಟರ್. ಫೈಟ್ ಇಲ್ಲ, ಬಿಲ್ಡಪ್ ಇಲ್ಲ, ಬರೀ ಪ್ರೀತಿ ಪ್ರೇಮ ಅಂತ ಅಳ್ಕೊಂಡು ಕೊರಗೋದನ್ನ ಜನ ಖಂಡಿತ ಒಪ್ಪಲ್ಲ. ಈ ಸಿನಿಮಾ ಮಾಡಿದ್ರೆ ಪಕ್ಕ ನೀನು ಫ್ಲಾಪ್ ಆಗ್ತೀಯ, ನೀನು ನಿರ್ಮಾಪಕನಾಗಿ ಹಾಳಾಗ್ತೀಯ, ಬೇಡ ಬಿಟ್ಟು ಬಿಡು ಎಂದು ನೇರವಾಗಿ ಹೇಳಿಬಿಟ್ಟರು. ವಿಷ್ಣುವರ್ಧನ್ ಅವರ ಈ ಮಾತುಗಳಲ್ಲಿ ನಿಜಕ್ಕೂ ಕಾಳಜಿ ಇತ್ತು. ಅಂದಿನ ಅವರ ಇಮೇಜ್ಗೆ ಪಾತ್ರ ತದ್ವಿರುದ್ಧವಾಗಿತ್ತು. ಕ್ಲೈಮ್ಯಾಕ್ಸ್ ನಲ್ಲಿ ನಾಯಕನ ಸಾಯುವ ದೃಶ್ಯವಂತೂ ಅಭಿಮಾನಿಗಳಿಗೆ ಅರಗಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಎಂಬುವುದರು ಅವರ ಬಲವಾಗಿ ನಂಬಬಹುದಾಗಿತ್ತು. ಸ್ನೇಹದ ಆಣೆ, ಬಲವಾದ ನಿರ್ಧಾರ. ರಾಜೇಂದ್ರ ಸಿಂಗ್ ಬಾಬು ಮತ್ತು ವಿಷ್ಣುವರ್ಧನ್ ಕೇವಲ ಸಿನಿಮಾ ನಟ ನಿರ್ದೇಶಕರಲ್ಲ. ಅವರು 9ನೇ ವಯಸ್ಸಿನಿಂದಲೂ ಬಾಲ್ಯದಿಂದಲೂ ಪ್ರಾಣ ಸ್ನೇಹಿತರು. ವಿಷ್ಣು ಎಷ್ಟೇ ಬಾರಿ ನೋ ಎಂದರು, ಬಾಬು ಬಿಡಲಿಲ್ಲ. ಕೊನೆಗೆ ರಾಜೇಂದ್ರ ಸಿಂಗ್ ಬಾಬು ಒಂದು ಅಸ್ತ್ರ ಪ್ರಯೋಗಿಸಿದರು. ನೋಡು ವಿಷ್ಣು, ನಮ್ಮ ಸ್ನೇಹದ ಮೇಲಾಣೆ, ನೀನು ನನಗೋಸ್ಕರ ಈ ಸಿನಿಮಾ ಮಾಡಲೇಬೇಕು. ಇದು ಗೆಲ್ಲುತ್ತದೆ, ನನಗೆ ನಂಬಿಕೆ ಇದೆ. ನೀನು ಮಾಡಿಲ್ಲ ಅಂದ್ರೆ ಈ ಪ್ರಾಜೆಕ್ಟ್ ಅನ್ನು ಇಲ್ಲೇ ಕೈ ಬಿಟ್ಟು ಬಿಡುತ್ತೇನೆ ಎಂದು ಹಠ ಹಿಡಿದರು ಬಾಲ್ಯದ ಗೆಳೆಯ. ಅದರಲ್ಲೂ ಸ್ನೇಹದ ಮೇಲೆ ಹಣೆ ಇಟ್ಟಾಗ ವಿಷ್ಣುವರ್ಧನ್ ಅವರಿಗೆ ಇಲ್ಲ ಎನ್ನಲು ಸಾಧ್ಯವಿಲ್ಲ. ಮನಸ್ಸಿಲ್ಲದಿದ್ದರೂ ಕೇವಲ ಸ್ನೇಹಿತನ ಮಾತು ಉಳಿಸಿಕೊಳ್ಳುವುದಕ್ಕಾಗಿ ಒಪ್ಪಿಕೊಂಡರು. ಇತಿಹಾಸ ನಿರ್ಮಿಸಿದ ಬಂಧನ ಸಿನಿಮಾ ಬಿಡುಗಡೆಯಾಯಿತು. ವಿಷ್ಣುವರ್ಧನ್ ಅವರು ಭಯ ಪಟ್ಟಿದ್ದಕ್ಕೆ ತದ್ವಿರುದ್ಧವಾಗಿ ಫಲಿತಾಂಶ ಬಂತು. ಬೆಳ್ಳಿ ಪರದೆ ಮೇಲೆ ಡಾಕ್ಟರ್ ಹರೀಶ್ ಆಗಿ ವಿಷ್ಣುವರ್ಧನ್ ಅವರ ಅಭಿನಯ ಕಂಡು ಕರುನಾಡೆ ಕಣ್ಣೀರು ಹಾಕಿತು. ಆಕ್ಷನ್ ಹೀರೋ ಆಗಿದ್ದವರು ಎಮೋಷನಲ್ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದ್ದನ್ನು ಕಂಡು ಜನ ಬೆರಗಾದರು. ವಿಶೇಷವಾಗಿ ಮಹಿಳೆಯರು, ಪ್ರೇಕ್ಷಕರು ಮುಗಿಬಿದ್ದು ಚಿತ್ರಮಂದಿರದಲ್ಲಿ ಅರಸಿ ಬಂದರು. ಬಜೆಟ್ ಮತ್ತು ಕಲೆಕ್ಷನ್ ರಿಪೋರ್ಟ್. ಬಜೆಟ್ ಅಂದಿನ ಕಾಲಕ್ಕೆ ಚಿತ್ರವನ್ನು ಸುಮಾರು 20ರಿಂದ 25 ಲಕ್ಷ ರೂಪಾಯಿಗಳಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಈ ಚಿತ್ರ ಕಲೆಕ್ಷನ್ ಬಾಕ್ಸ್ ಆಫೀಸ್ ನಲ್ಲಿ ಸುನಾಮಿ ಎಬ್ಬಿಸಿತ್ತು. ಇದು ಬರೀ ಹಿಟ್ ಅಲ್ಲ, ಇಂಡಸ್ಟ್ರಿ ಹಿಟ್ ಆಗಿ ಹೊರಹೊಮ್ಮಿತು. ಅಂದಿನ ಕಾಲಕ್ಕೆ ಇದು ಕೋಟಿಗಳ ಲೆಕ್ಕದಲ್ಲಿ ಕಲೆಕ್ಷನ್ ಮಾಡಿತು. ದಾಖಲೆ. ಬೆಂಗಳೂರಿನ ಸುಜಾತ ಥಿಯೇಟರ್ ಒಂದರಲ್ಲಿ ಬರೋಬ್ಬರಿ 469 ದಿನಗಳ ಕಾಲ ಪ್ರದರ್ಶನ ಕಂಡು ಸಾರ್ವಕಾಲಿಕ ದಾಖಲೆ ಬರೆಯಿತು. ರಾಜ್ಯದ ಹಲವು ಕೇಂದ್ರಗಳಲ್ಲಿ ರಜತ ಮಹೋತ್ಸವ 25 ವಾರ ಆಚರಿಸಿಕೊಂಡಿತು. 1984ರಲ್ಲಿ ಅತಿ ಹೆಚ್ಚು ಗಳಿಕೆ ಕಂಡ ಕನ್ನಡ ಸಿನಿಮಾ ಇದಾಗಿತ್ತು. ಸ್ನೇಹಕ್ಕಾಗಿ ಮಾಡಿದ ಒಂದು ಸಿನಿಮಾ ವಿಷ್ಣುವರ್ಧನ್ ಅವರ ವೃತ್ತಿ ಜೀವನವನ್ನೇ ಬದಲಿಸಿತು. ಅವರಿಗೆ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಿತು. ಸ್ನೇಹಿತನ ಮೇಲೆ ನಂಬಿಕೆ ಸುಳ್ಳಾಗಲಿಲ್ಲ. ಇದು ವಿಷ್ಣುವರ್ಧನ್ ಅವರ ವೃತ್ತಿ ಬದುಕಿನ ಭಯಂಕರವಾದ ಈ ಬಂಧನ ಸಿನಿಮಾ ಯಾರೆಲ್ಲ ನೋಡಿದ್ದೀರಾ, ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಈ ವಿಡಿಯೋಗಳಿಗಾಗಿ ಈ ಪೇಜ್ ಅನ್ನು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರೆಯದೆ ತಿಳಿಸಿ.